ಮುಖ್ಯಾಂಶಗಳು. ಸಮುದ್ರಕ್ಕೆ ಬೆಂಕಿ ಬಿದ್ದ ಕಾರಣ ಮರ ಹತ್ತಿ ಕೂತ ಮೀನುಗಳು. ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪಿದ 90 ವರ್ಷದ ಮುದುಕ. ಚಂದ್ರಲೋಕಕ್ಕೆ ರೈಲು ಮಾರ್ಗ ಕಂಡುಹಿಡಿದ ಹಳ್ಳಿಯ ಯುವಕ. ಕೋಳಿರಾಜನಿಂದ ದಿಢೀರ್ ಸುದ್ದಿಗೋಷ್ಠಿ. ವಾರ್ತೆಯ ವಿವರ. ತುಮಕೂರಿನ ಬೇಕರಿಯೊಂದಕ್ಕೆ ನುಗ್ಗಿದ 2 ನಾಯಿಗಳು ಪೊಲೀಸರನ್ನು ಬಂಧಿಸಿ ಅವರಿಂದ 30 ಬನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಹಿಂದೆ ನಡೆದಿದ್ದ ಕಳ್ಳತನದಲ್ಲಿ ಈ ನಾಯಿಗಳ ಕೈವಾಡ ಇದೆ ಎಂದು ಶಂಕಿಸಲಾಗಿದೆ. ಇತ್ತೀಚೆಗೆ ಕೋಳಿ ಜ್ವರ ಹೆಚ್ಚಾಗುತ್ತಿರುವ ಕಾರಣ ಕೋಳಿಗಳಿಗೂ ಆರೋಗ್ಯ ವಿಮೆ ಮಾಡಿಸಬೇಕೆಂದು ಕೋಳಿ ಸಂಘದ ಅಧ್ಯಕ್ಷ ಕೋಳಿರಾಜ ಸುದ್ದಿಗೋಷ್ಠಿಯೊಂದರಲ್ಲಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ಭೀಕರ ಹೊಡೆದಾಟದಲ್ಲಿ 800 ಸೊಳ್ಳೆ ಸತ್ತು 600 ತಿಗಣೆಗಳು ಗಾಯಗೊಂಡಿವೆ. ಸೊಳ್ಳೆಗಳನ್ನು ಸೇರಿಸಲಾಗಿದೆ ಮತ್ತು ತಿಗಣೆಗಳನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ವಿಧಾನಸೌಧದ 6ನೇ ಮಹಡಿ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಕುಸಿದು ಬಿದ್ದಿದ್ದು ಯಾರಿಗೂ ಗಾಯವಾಗಿರಲಿಲ್ಲ. ಏನೇ ಕಾರಣ? ಕಚೇರಿಯಲ್ಲಿ ಯಾರೂ ಇರಲಿಲ್ಲ. ಅಪರಿಚಿತ ರಾಜ್ಯದ ಹೆಸರಿಲ್ಲ ಜಿಲ್ಲೆ ನಾಪತ್ರೆ ಗ್ರಾಮದಲ್ಲಿ ಸೊಳ್ಳೆಯು ಆನೆಗೆ ಡಿಕ್ಕಿ ಹೊಡೆದು ಆನೆ ತೀವ್ರವಾಗಿ ಗಾಯಗೊಂಡಿದ್ದು ಪಶುಆಸ್ಪತ್ರೆಗೆ ಸೇರಿಸಲಾಗಿದೆ. ಇತ್ತೀಚೆಗೆ ಅಮೆರಿಕ ನಡೆದ ಕಾರ್ಯಾಚರಣೆಯಲ್ಲಿ ಅಮಾಯಕ ನೊಣವೊಂದು ಬಲಿಯಾಗಿದೆ. ಇದರ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ. ಇದರ ದೇಹವನ್ನು ಹುಡುಕಿಕೊಟ್ಟವರಿಗೆ 2 ಪ್ಲೇಟ್ ಬಿರಿಯಾನಿ ಬಹುಮಾನ ಕೊಡುವುದಾಗಿ ಅಮೆರಿಕ ವೈಟ್ ಹೌಸ್ನಲ್ಲಿ ಹೇಳಿಕೆ ನೀಡಿದೆ. ತಿಮ್ಮರಾಯರ ಮನೆಯಲ್ಲಿ ಇಂದು ಬೆಳಗ್ಗೆ ಕೊಲೆಯಾದ ಈರುಳ್ಳಿಗಳ ಶವ ಉಪ್ಪಿಟ್ಟಿನಲ್ಲಿ ಕಂಡುಬಂದಿದೆ. ಮಂಕುತಿಮ್ಮರವರು ತಮ್ಮ ಟವಲ್ ಅನ್ನು ಊರಿನ ಮಧ್ಯಭಾಗದಲ್ಲಿ ಇಟ್ಟು ಟವಲ್ ಕಳೆದು ಹೋಗಿದೆ ಎಂದು ದೂರು ಕೊಟ್ಟಿದ್ದು, ಈ ಪ್ರಕರಣ ಸಿಬಿಐಗೆ ಒದಗಿಸಬೇಕೆಂದು ಬೆಳಗ್ಗೆಯಿಂದ 4 ಬಾರಿ ಉಪಹಾರ ಸೇರಿಸಿ ಸಂಜೆವರೆಗೆ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ.